ಹಾಗೆಯೇ ಇಂಥ ಮುಂಬರೋ ದಿನಮಾನಗಳಲ್ಲಿ ಇಂಥ ಹಲವಾರು ಡೆವಲಪ್ಮೆಂಟ್ ವರ್ಕ್ಗಳು ಇನ್ನಷ್ಟು ಇಡೀ ಕಾಗವಾಡ ಕ್ಷೇತ್ರದಲ್ಲಿ ಆಗಲಿ ನಮ್ಮ ಸಹಕಾರ ಕೂಡ ಇರುತ್ತದೆ. ಹಾಗೆಯೇ ಈಗ ತಾನೇ ಎಲ್ಲರೂ ಮನವಿ ಕೂಡ ಕೊಟ್ಟರು, ಕೆಲವೊಂದು ಶಾಲೆಯಲ್ಲಿ ಕೆಲವೊಂದು CCTV ಕ್ಯಾಮ್ರಾಗಳನ್ನು ಹಾಕಬೇಕಂತ ಒಂದು ವಿನಂತಿ ಇದೆ. ಅದನ್ನು ಕೂಡ ನಮ್ಮ MP ಲ್ಯಾಡ್ಸ್ ಫಂಡಿಂದ ಹಾಕುವಂಥ ಪ್ರಯತ್ನ ನಾವು ಮಾಡ್ತೀವಿ. ಈಗಾಗಲೇ ನಾವು 3 ರಿಂದ 4 ಕೋಟಿ ನಮ್ಮ MP ಲ್ಯಾಡ್ಸ್ ಫಂಡಿಂದ ನಾವು ಈಗಾಗಲೇ ಕೆಲಸಗಳನ್ನು ಚಾಲ್ತಿಯಲ್ಲಿವೆ. ಇನ್ನೂ ಈ ಕ್ಷೇತ್ರದ ಭಾಗ ಜನರಿಗೆ ನಮ್ಮ ಫಂಡ್ಸ್ಗಳು ನಾವು ಸೀಮಿತವಾಗಿರ್ತೀವಿ. ಶಾಸಕರು ನಾವು ಡಿಸ್ಕಸ್ ಮಾಡಿ ತಮ್ಮದೇನು ಸಮಸ್ಯೆ ಇದೆ ನಾವು ಬಗೆಹರಿಸುವಂಥ ಎಲ್ಲ ಪ್ರಯತ್ನ ಮಾಡ್ತೀವಿ. ಹಾಗೆಯೇ ಇವತ್ತು ತಾವೆಲ್ಲರೂ ನನಗೆ ಭಾಳ ಪ್ರೀತಿಯಿಂದ ಎಲ್ಲ ಪಂಚಾಯತ್ ಸದಸ್ಯರಾಗಿರ್ಬೋದು, ಗುರು ಹಿರಿಯರಾಗಿರ್ಬೋದು, ತಾವೆಲ್ಲರೂ ಇವತ್ತು ನನ್ನ ಸನ್ಮಾನಿಸಿದ್ದೀರಾ. ಅದಕ್ಕೂ ಕೂಡ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಮತ್ತೆ ತಮ್ಮ ಈ ಭಾಗದಲ್ಲಿ ಸೇವೆ ಮಾಡಲಿಕ್ಕೆ ತಾವೆಲ್ಲರೂ ಅವಕಾಶ ಮಾಡಿಕೊಟ್ರಿ. ಸರ್ ಅವರು ಭಾಳ ರೆಕಾರ್ಡ್ ಬ್ರೇಕಿಂಗ್ ಅಂತ ನನ್ನ ಭಾಳ ಪ್ರೀತಿಯಿಂದ ನಾನು ಇಂಟ್ರೊಡ್ಯೂಸ್ ಮಾಡಿಸಿದ್ರು. ನಿಜವಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾವು MP ಆಗಿದ್ದೀವಿ. ಸೊ ಅದಕ್ಕಾಗಿ ನಿಮ್ಮ ಸೇವೆಗಾಗಿ ನಾವು ಯಾವತ್ತೂ ಬದ್ಧರಾಗಿರ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೂ ಒಳಚರಂಡಿ ಮಂಡಳಿ ಹಾಗೂ ಪೌರಾಡಳಿತ ನಿರ್ದೇಶನಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಫೇಸ್ 2 ಅಮೃತ್ 2.0 ಯೋಜನೆಯಲ್ಲಿ ಕಾಗವಾಡ, ಶೇರ್ಬಾಳ್ ಹಾಗೂ ಉಗಾರ್ಕೋಟ್ ಈ 3 ಪಟ್ಟಣಗಳಿಗೆ ಕೃಷ್ಣಾ ನದಿಯ ಮೂಲಕ ನೀರು ಸರಬರಾಜು ವಿತರಣೆ ಮಾಡುವಂಥ ಇವತ್ತು ಕಾಮಗಾರಿನ ಚಾಲನೆ ಮಾನ್ಯ ಶಾಸಕರು ರಾಜು ಕಾಗೆ ಸರ್ ಹಾಗೂ ನಾವು ಮತ್ತೆಲ್ಲ ಊರಿನ ಹಿರಿಯರು ಸೇರಿ ಕಾರ್ಯವನ್ನು ಪೂಜೆಯನ್ನು ನೆರವೇರಿಸಿಕೊಟ್ರು. ಈ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಗುರು ಹಿರಿಯರು, ನನ್ನ ಸಹೋದರರು, ತಮ್ಮೆಲ್ಲರಿಗೂ ನಮಸ್ಕಾರಗಳು. ಬಹುದಿನಗಳ ಬೇಡಿಕೆ ಫೇಸ್ 1 ಈಗಾಗಲೇ ನಾವು ಕಾಂಟ್ರಾಕ್ಟರ್ ಜೊತೆ ಅದನ್ನೇ ಕೇಳ್ತಾ ಇದ್ವಿ, ಹೇಗೆ ಕಾರ್ಯ ನಡೀತಾ ಇದೆ. ಫೇಸ್ 1 ಇನ್ನೂ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿದೆ. ಫೇಸ್ 2 ಈಗ ತಾನೇ ಶಾಸಕರು ಮತ್ತು ನಾವು ಚಾಲನೆ ಕೊಟ್ಟಿದ್ದೀವಿ. ಇದರಲ್ಲಿ ಹಲವಾರು ಓವರ್ ಹೆಡ್ ಟ್ಯಾಂಕ್ಗಳು, ಹೊಸ ಪಂಪ್ ಹೌಸ್ಗಳು ಮತ್ತು ಟ್ರಾನ್ಸ್ಫಾರ್ಮರ್ಗಳು ಹಾಗೂ ಇನ್ನೂ ಹಲವಾರು ಜಾಕ್ವೆಲ್ಗೆ ಹೋಗುವಂಥ ದಾರಿ ಅದನ್ನು ಕೂಡ ಸೇರಿಸಿದ್ದಾರೆ. ಇಂಥ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾನ್ಯ ಶಾಸಕರು ಮಾಡ್ಕೊತ ಬಂದಿದ್ದಾರೆ. ರೈತರಿಗಾಗಲಿ ಜನಸಾಮಾನ್ಯರಿಗೆ ಯಾವತ್ತೂ ತೊಂದರೆ ಆಗಬಾರ್ದು, ಭಾಳ ನೇರವಾಗಿ ಭಾಳ ತಮ್ಮ ಕ್ಷೇತ್ರದ ಜನರಿಗೆ ಕಾಳಜಿ ವಹಿಸಿ